ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಕೆದವರು ನಿಮ್ದು ಕೀ ಆನ್ಸರ್ ನ ಬಿಟ್ಟಿದ್ದಾರೆ. ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಕೂಡ ಕೀ ಆನ್ಸರ್ ನ ಬಿಟ್ಟಿದ್ದಾರೆ. ಸ್ನೇಹಿತರೆ ಇಲ್ಲಿ ಕೆಲವು ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ, ಕೆಲವು ಪ್ರಶ್ನೆಗಳಿಗೆ ಆನ್ಸರ್ ಏನಿದೆಲ್ಲ ಎರಡೆರಡು ಆಪ್ಷನ್ ಕೂಡ ಬಂದಿದೆ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಅಫಿಷಿಯಲ್ ಆಗಿ ಕೀ ಆನ್ಸರ್ ಅನ್ನ ಚೆಕ್ ಮಾಡೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್, ಪಿಸಿ, PSI, SD, FD, ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದ ಸ್ಟಡಿನ ಮಾಡ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನಿಮಗೆ ಶಾರ್ಟ್ ನೋಟ್ಸ್ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಈ ನೋಟ್ಸ್ ತುಂಬಾ ಉಪಯುಕ್ತ. ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ನಮ್ಮ ನೋಟ್ಸ್ ಇಂದ ಕೂಡ ಬಂದಿದ್ದು. ಇಂಪಾರ್ಟೆಂಟ್ ಆಗಿ ಕೊನೆಯ ಹಂತದಲ್ಲಿ ರಿವಿಷನ್ ಪರ್ಪಸ್ ಈ ನೋಟ್ಸ್ ಅನ್ನು ಓದಿದರೆ ಸಾಕಷ್ಟು ಪ್ರಶ್ನೆಗಳು ಈ ನೋಟ್ಸ್ ಇಂದ ಬರ್ತವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಯಾರು ಕೂಡ ಕಾಲನ ಮಾಡಕ್ ಹೋಗಬೇಡಿ, ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿಯನ್ನ ಕಳಿಸಲಾಗುವುದು. ಸ್ನೇಹಿತರೆ, ನೀವು ಇಲ್ಲಿ ನೋಟ್ಸ್ ನೋಡಬಹುದು. ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ನೋಟ್ಸ್ ಇರುತ್ತೆ, ಬರೀ ಬುಲೆಟ್ ಪಾಯಿಂಟ್ಸ್ ಇರೋ ನೋಟ್ಸ್ ಇರುತ್ತೆ. ಲಾಸ್ಟ್ ಟೈಮ್ ನಮ್ಮ ಎಕ್ಸಾಮ್ ಅಲ್ಲಿ ಬಂದಿದ್ದು CPC ಎಕ್ಸಾಮ್ ಅಂದ್ರೆ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ನಾನ್ HK ಯಲ್ಲಿ ಬಂದಂತ ಪ್ರಶ್ನೆಗಳು ಇದಾಗಿರ್ತದ. ಇಲ್ಲಿ ಕೂಡ ನೋಡಬಹುದು ನೀವು, ಭಾರತ ಸಂವಿಧಾನದ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬಂದಾವ. ಅದೇ ರೀತಿ ನಿಮ್ದು ಹಿಸ್ಟ್ರಿ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಾವ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ ಈ ನಂಬರ್ಗೆ ಮೆಸೇಜ್ ಹಾಕಿ. 9538151535 ನಂಬರ್ಗೆ ಮೆಸೇಜ್ ಹಾಕಿ. ಕ್ವಿಕ್ ರಿವಿಷನ್ ನ ಬುಲೆಟ್ ಪಾಯಿಂಟ್ ಇರೋ ನೋಟ್ಸ್ ಇವಾಗಿರ್ತಾವ. ಸ್ನೇಹಿತರೆ, ನೀವು ನೋಡಬಹುದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಫಿಷಿಯಲ್ ಆಗಿ ಸಿವಿಲ್ ಕಾನ್ಸ್ಟೇಬಲ್ HK ಮತ್ತು ನಾನ್ HK ಅಭ್ಯರ್ಥಿಗಳಿಗೆ ಅಫಿಷಿಯಲ್ ಆಗಿ ಈಗ ಏನಿದೆ ಕೀ ಆನ್ಸರ್ ಅನ್ನ ಪ್ರಕಟ ಮಾಡಿದ್ದಾರೆ. ಈ ಕೀ ಆನ್ಸರ್ PDF ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರ್ತದ. ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ನೀವು ಕೂಡ ನಿಮ್ಮ ಕೀ ಆನ್ಸರ್ ನ ನೋಡ್ಕೋಬಹುದು. ಸ್ನೇಹಿತರೆ, ಕೀ ಆನ್ಸರ್ ನ ನೋಡ್ಕೊಂಡ ಮೇಲೆ ನಿಮ್ದು ಎಷ್ಟು ಸ್ಕೋರ್ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಕಟಾಪ್ ನ ವಿಡಿಯೋ ಮಾಡ್ತೀವಿ. ಆ ವಿಡಿಯೋಕ್ಕೆ ನಿಮಗೆ ಕಂಪ್ಲೀಟ್ ಆಗಿ ಸ್ಕೋರ್ ನ ಹಾಕಿದ್ರಂದ್ರ ಸರಿಯಾದ ಮಾಹಿತಿಯನ್ನ ಶೇರ್ ಮಾಡಕ ಅನುಕೂಲ ಆಗುತ್ತಾ. ಸೊ ಅದಕ್ಕಾಗಿ ವಿಡಿಯೋ ನೋಡೋದು ಪ್ರತಿಯೊಬ್ಬರಿಂದ 5 ಆಗಲಿ 10 ಆಗಲಿ 20 ಆಗಲಿ 100 ಆಗಲಿ ಎಷ್ಟೇ ಆದರೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಸ್ಕೋರ್ ಅನ್ನ ಕಮೆಂಟ್ ಮಾಡ್ರಿ. ಸ್ನೇಹಿತರೆ, ಇಲ್ಲಿ ನೋಡಬಹುದು ನೀವು, ಕೀ ಆನ್ಸರ್ ಅಲ್ಲಿ ಇದು ಸಿವಿಲ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ RPC ಅಲ್ಲಿ ಇದ್ದ ಖಾಲಿ ಇದ್ದ ಹುದ್ದೆಗಳಿಗೆ ಇದಾಗಿರ್ತದೆ. ಇಲ್ಲಿ ನೋಡ್ಕೋತಿರ್ಬೋದು ನೀವು, ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೂಡ ಬಂದಿದೆ. ಇಲ್ಲಿ ನೋಡ್ರಿ, ಫಸ್ಟ್ ಇಂತ್ರನು ಕೀ ಆನ್ಸರ್ ಒಳಗೆ ಇಲ್ಲಿ ನೋಡ್ರಿ, A1 ಕೀ ಆನ್ಸರ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಎಷ್ಟನೇದು ಬಂದೈತಪ್ಪ ಅಂದ್ರ 66ನೇದ್ದು ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರ. ಇದೆ ನೋಡ್ರಿ, 66ನೇ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಪ್ರತಿಯೊಂದು ಸೀರೀಸ್ ಅಲ್ಲಿ ಕೂಡ ಇರುತ್ತೆ. ಇದನ್ನ ತಿಳ್ಕೊಕ್ ಹೋಗ್ಬೇಡ್ರಿ. A1 ಅಲ್ಲಿ ಐತಿ, A2 ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದ್ ಗ್ರೇಸ್ ಮಾರ್ಕ್ಸ್ ಬತ್ತಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ. ಇಲ್ಲಿ ನೋಡ್ತಿರ್ಬೋದು, B1 ಅಲ್ಲಿ ಕೂಡ ಗ್ರೇಸ್ ಮಾರ್ಕ್ಸ್ ಎಷ್ಟನೇ ಪ್ರಶ್ನೆ ಬಂದೈತಪ್ಪ ಅಂದ್ರ ಇಲ್ಲೇ ಹೋಯ್ತು. ಓಕೆ, ಇಲ್ಲಿ ನೋಡ್ತಿರ್ಬೋದು ಗ್ರೇಸ್ ಮಾರ್ಕ್ಸ್ 86ನೇ ಪ್ರಶ್ನೆಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಐತಿ. ಇನ್ನ ಅದೇ ರೀತಿ ಇಲ್ಲಿ ನೋಡ್ಕೋರಿ, ಕೀ ಆನ್ಸರ್ C1 ದಲ್ಲಿ ನಿಮಗೆ 6ನೇ ಪ್ರಶ್ನೆಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ ಇಲಾಖೆದವರು ಕೊಟ್ಟಿರ್ತಾರ. ಇದಕ್ಕೆ ನೀವು ಯಾವುದೇ ಆಪ್ಷನ್ ಹಾಕಿದ್ರು ಕೂಡ ಇದು ಗ್ರೇಸ್ ಮಾರ್ಕ್ಸ್ ಬರುತ್ತಾ. ಹಾಕ್ಲಿಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಬರ್ತದೆ. ಎಲ್ಲರಿಗೆ ಟೋಟಲ್ ಆಗಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರ. ಇನ್ನು ಅದೇ ರೀತಿ KK ಅಲ್ಲಿ ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು, ಕಲ್ಯಾಣ ಕರ್ನಾಟಕ ಪರೀಕ್ಷೆ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಏನ್ ಖಾಲಿ ಇದ್ದ ಸಿವಿಲ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ಬಂದಿಲ್ಲ. ಬಟ್ ಆದ್ರೆ ಒಂದೇ ಕ್ವಶನ್ ಗೆ ಎರಡೆರಡು ಉತ್ತರಗಳನ್ನ ಕೂಡ ಕೊಟ್ಟಿರ್ತಾರ. ಇಲ್ಲಿ 19ನೇ ಪ್ರಶ್ನೆ ನೋಡಬಹುದು, A1 ನಲ್ಲಿ 1ನೇದ್ ಆಪ್ಷನ್ ಹಾಕಿದ್ರು ರೈಟ್, ನಿಮ್ದು 4ನೇ ಆಪ್ಷನ್ ಹಾಕಿದ್ರು ರೈಟ್. ಅದೇ ರೀತಿ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಬದಲಿಗೆ ಇದೊಂದು ಕ್ವಶನ್ ಗೆ ನಿಮಗೆ 2 ಆಪ್ಷನ್ ನ ಕೊಟ್ಟಿರ್ತಾರೆ. ಎರಡರಲ್ಲಿ ಒಂದ್ ಹಾಕಿದ್ರ ರೈಟ್ ರೀ, ಮತ್ತೆ ಬೇರೆ ಹಾಕಿದ್ರ ರಾಂಗ್ ಆಗತ್ತಾ. ಬೇರೆ ಬೇರೆ ಇದರಲ್ಲಿ ಆಪ್ಷನ್ ಕೂಡ ಚೇಂಜ್ ಅನ್ನ ಮಾಡಿರ್ತಾರೆ. ಇಲ್ಲಿ ನೋಡ್ಕೋಬಹುದು ನೀವು, ನೋಡ್ರಿ ಅಲ್ಲಿ ಆಪ್ಷನ್ ಮೊದಲ ಜನ ಯಾವ ರೀತಿ ತಿಳ್ಕೊಂಡಿದ್ರಪ್ಪ ಅಂದ್ರೆ ಇಲಾಖೆದವರು ಯಾವ ರೀತಿ ಕೊಟ್ಟಾರಂದ್ರೆ ಈಗ ಆಪ್ಷನ್ ಕೂಡ ಚೇಂಜ್ ಮಾಡ್ಯಾರ. ಕ್ವಶನ್ಸ್ ನಂಬರ್ಸ್ ಅಷ್ಟೇ ಚೇಂಜ್ ಅಲ್ಲ, ಆಪ್ಷನ್ ಕೂಡ ವೇರಿಯೇಷನ್ ಮಾಡಿ ನಿಮಗ ಎಕ್ಸಾಮ್ ಸೆಂಟರ್ ಅಲ್ಲೇ ಇದನ್ನ ಕೊಟ್ಟ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ. ಅದಕ್ಕಾಗಿ ಸರಿಯಾಗಿ ನೋಡ್ಕೊಂಡು ಇದರಲ್ಲಿ KK ಅಲ್ಲಿ ಕೇವಲ ನಿಮ್ಗೆ ಕ್ವಶನ್ಸ್ 2 ಆಪ್ಷನ್ ನ ಎರಡರಲ್ಲಿ ಒಂದ್ ಹಾಕಿದ್ರೆ ರೈಟ್ ರೀ. RPC ಅಲ್ಲಿ ಏನಿದೆಲ್ಲ ನಾನ್ HK ದಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ಸ್ನೇಹಿತರೆ, ಈ 2 ಪರೀಕ್ಷೆಯಲ್ಲಿ ನಿಮ್ದು ಸ್ಕೋರ್ ಎಷ್ಟಾಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾವು ಕಟಾಪ್ ಬಗ್ಗೆ ವಿಡಿಯೋ ಮಾಡಿ ಕೂಡ ನಿಮ್ಗೆ ತಿಳಿಸ್ತೀವಿ.